ಆಶೀರ್ವಾದ ಮಾಡಿ. ಅಮ್ಮನ ಕಾಲು ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ಈ ಮನೆಯಲ್ಲಿ ಮೊದಲನೇ ಆದ್ಯತೆ ನಿಮಗೆ ಅಣ್ಣ. ತಪ್ಪು. ತಾಯಿ ಎದುರುಗಡೆ ಇರ್ಬೇಕಾದ್ರೆ ಆಕೆ ಮುಂದೆ ಯಾರು ಯಾವ್ದ್ರಲ್ಲೂ ದೊಡ್ಡವರಲ್ಲ. ಆಕೆ ಕಾಲಿನ ಧೂಳು ಹಣೆ ವಿಭೂತಿ ಆಗ್ಬೇಕು. ಆಗ ಎಲ್ಲಾತ್ರಲ್ಲೂ ಗೆಲುವು ನಿಂದು ಅದನ್ನ ದೂರದಿಂದ ನೋಡೋ ಭಾಗ್ಯ ನಮ್ದು. ಆಶೀರ್ವಾದ. ಸರಿ ಅಮ್ಮ. ಚೆನ್ನಾಗಿರಿ ಬಾ. ಬಲರಾಮ ಬರ್ತಾ ಇದ್ದಾನೆ. ಬಲರಾಮ ಯಾರ ಅವನು? ಈ ಏರಿಯಾಗೆ ದೊಡ್ಡ ರೌಡಿ. ಹಫ್ತಾ ವಸೂಲಿ ಮಾಡಕ್ಕೆ ಅವಾಗ ಹೋಗಿ ಬರ್ತಾ ಇರ್ತಾನೆ. ಅವ್ನು ಬರುವಾಗ ಯಾರು ಓಡಾಡಬಾರ್ದು, ನಡೆದಾಡಬಾರ್ದು, ಮಾತು ಆಡಬಾರ್ದು. ಮಾತಾಡಿದ್ರೆ ಆ ಕಂಬಕ್ಕೆ ಕಟ್ಟಾಗಿ ಹೊಡೆದು ರಕ್ತನ ನೀರ್ ತರ ಹರಿಸ್ತಾನೆ. ಎತ್ತ ದುಡ್ಡು ತೆಗಿಯೋ. ತೆಗಿಯ. ಎತ್ತಲೇ ಕಂತ್ರಿ, ಎತ್ತಲೇ. ಜಗ ನೀನ್ ಬೇಡ. ತೆಗಿಯಲ್ಲ. ರೈಟ್ ಹೇಳು. ತೆಗಿಯ ದುಡ್ಡು. ನೀನ್ ನೈಲ್ ಎತ್ತ. ಬಕ್ಕೆ ಏನ್ ಮುಖ ನೋಡ್ತೀಯ? ನೆಕ್ಸ್ಟ್ ಸರ್, ಈ ಕ್ಯಾಂಡಿಡೇಟ್ ಹೆಸರು ಶಿವು. ಹುಟ್ಟಿದ್ದು ಮುಂಬೈನಲ್ಲಿ, ಬೆಳೆದಿದ್ದು ಓದಿದ್ದೆಲ್ಲ ಬೆಂಗಳೂರಿನಲ್ಲಿ. ತಂದೆ ಇಲ್ಲ, ತಾಯಿ ಇದ್ದಾರೆ. ತಂದೆ ಹೆಸರು ಲೇಟ್ ಶ್ರೀನಾಥ್ ಕಾಂಡೇಲ್ಕರ್. ತಾಯಿ ಹೆಸರು ಸುಮಿತ್ರಮ್ಮ ಅಂತ. ಶಿವು ಅಣ್ಣನೇ ಆ ಫ್ಯಾಮಿಲಿ ಕೇರ್ ಟೇಕರ್. ಏನ್ ಮಾಡ್ತಾ ಇದ್ದಾರೆ? ಆಟೋ ಡ್ರೈವರ್. ಹೆಸರು ನಂಜುಂಡ ಅಂತ. ಈ ಕ್ಯಾಂಡಿಡೇಟ್ನ ಪೋಸ್ಟಿಂಗ್ ಮಾಡಕ್ ಮುಂಚೆ ಅವ್ರ ಅಣ್ಣನ ಇಲ್ಲಿ ಕರೆಸಿ ನಾನು ಅವರನ್ನ ನೋಡಿ. ಓಕೆ ಸರ್. ಅಣ್ಣ. ಹಾಯ್ ಶಿವ, ಇಂಟರ್ವ್ಯೂ ಏನಾಯ್ತು? ಪಾಸ್ ತಾನೆ? ಪಾಸ್ ಆಗಿದ್ದೀನಿ. ಆದ್ರೆ ಡಿಜಿಪಿ ನಿಮ್ಮನ್ನು ನೋಡ್ಬೇಕು ಅಂದ್ರು. ಡಿಜಿಪಿ ನನ್ನ ನೋಡ್ಬೇಕು? ನನ್ನ ಯಾಕೆ ನೋಡ್ಬೇಕು? ಅದೇನೋ ನಿಮ್ ಸೈನ್ ಬೇಕಂತೆ. ಹೋಗೋಣವಾ? ಸರಿ ನಡಿ. ಹಲೋ, ಒಳಗೆ ಕಳಿಸಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನೋ ಬರೀ ಹೇಳಿದ್ರಂತೆ? ಏನಿಲ್ಲ, ಮುಂಬೈನಲ್ಲಿ ನನ್ನ ಪರಿಚಯಸ್ಥರೊಬ್ರು ನಂಜುಂಡ ಅಂತ ಇದ್ರು. ಅವರೇ ಇರ್ಬೋದೇನೋ ಅಂತ ನಾನು ನಿಮ್ಮನ್ನ ಇಲ್ಲಿ ಕರೆಸ್ತೆ ಅಷ್ಟೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಸುಮಾರು ವರ್ಷಗಳಿಂದ ಸರ್. ಹೇಗಿದೆಯಲ್ಲ? ದೇವ್ರದೆಯಿಂದ ಚೆನ್ನಾಗಿದೆ ಸರ್. ಹೇಗಿದ್ದಾರೆ ಹೆಂಡತಿ ಮಕ್ಕಳೆಲ್ಲ? ನನ್ಗಿನ್ನೂ ಮದುವೆ ಆಗಿಲ್ಲ ಸರ್. ಇಟ್ಸ್ ಆಲ್ ರೈಟ್. ಇದಕ್ಕೊಂದು ಸೈನ್ ಮಾಡಿ. ನೀವಿನ್ನು ಹೋಗ್ಬೋದು.
ಜಯಸಿಂಹನ್ ಫೈಲ್ ತಗೊಂಬನ್. ಯಾವ ಜಯಸಿಂಹ ಸರ್? ಮುಂಬೈನಲ್ಲಿದ್ನಲ್ಲ ಆ ಜಯಸಿಂಹ. ಆ ಸಿಂಹ ಇನ್ನೂ ಬದುಕಿದಾನ? ಏನ್ ಸರ್, ಜಯಸಿಂಹನ್ ಹೆಸರು ಕೇಳಿದ ತಕ್ಷಣನೇ ಎಲ್ರು ಹಿಂಗ್ ಪತ್ರ ಬಿಡ್ತಾ ಇದ್ದೀರಲ್ಲ ಸರ್. ಅವ್ನ್ ಸಖತ್ ಟೆರರ್ ಸರ್. ಅವ್ನು ಸತ್ತು ಸುಮಾರು ವರ್ಷ ಆಯ್ತು. ಈಗ ಯಾಕೆ ಸರ್ ಆ ಫೈಲು? ಆ ಫೈಲ್ ತಗೊಂಬನ್ರಿ. ಎಸ್ ಸರ್. ಹಾಸ್ಪಿಟಲ್ ನಡೆಯೋಕಾಗದೆ 4 ಜನ ಅಡ್ಮಿಟ್ ಆಗಿದ್ರೆ ಈಗ್ಲೋ ಆಗ್ಲೋ ಅಂತ ಇನ್ನಿಬ್ರು ICU ನಲ್ಲಿ ನರಳ್ತಾ ಇದ್ದಾರೆ. ಅವ್ರ ಜೀವಕ್ಕೆ ಡಾಕ್ಟರ್ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅವತ್ತು ಪಬ್ಲಿಕ್ ನಲ್ಲಿ 5 ಜನ ರೌಡಿಗಳು ನಿಮ್ಮ ಆಟೋನ ಚಿಂದಿ ಚಿಂದಿ ಮಾಡ್ತಾ ಇದ್ರು, ನಗ್ತಾನೆ ಇದ್ರಿ. ಅವತ್ತು ಅಷ್ಟೊಂದು ಜನಗಳ ಮುಂದೆ ಧಾರಾಕಾರವಾಗಿ ಸುರಿತಿದ್ದ ಮಳೆನಲ್ಲಿ ನಿಮ್ಮನ್ನ ಕಂಬ ಕಟ್ಟಾಗಿ ಹೊಡಿತಾ ಇದ್ರೆ ಸಹನಾ ಮೂರ್ತಿ ಅಂತ ಪೆಟ್ ತಿಂದ್ರೆ ಹೊರತು ಒಂದು ಮಾತು ಆಡ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಕೈಲಿ ಏಟ್ತಿಂದ ರೌಡಿಗಳನ್ನ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ ಹೇಳಿಕೆ ಪ್ರಕಾರ ಇದು ಸಾಮಾನ್ಯವಾದ ಹೊಡೆತ ಅಲ್ಲ. ಯಾವ ನರ, ನಾಡಿ, ಮೂಳೆ, ಕೀಲಿಗೆ ಹೊಡೆದ್ರೆ ಮನುಷ್ಯ ಮತ್ತೆ ಮೇಲೆ ಕೇಳೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿರೋ ವ್ಯಕ್ತಿನೇ ಇಂಥ ಹೊಡೆತ ಹೊಡೆದಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಿಮ್ ಕೈಲಿ ಏಟ್ ತಿಂದಿರೋರ ಪೈಕಿ ಒಬ್ಬನೇ ಒಬ್ಬ ಸತ್ರೆ ನಾನೇ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಅಣ್ಣ, ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದ್ದಿಲ್ಲ ನಾಟಕನ. ಯಾಕೆ ಯಾಕೇನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಸತ್ಯನ ಮುಚ್ಚಿಡೋ ಪ್ರಯತ್ನನ ಅಥವಾ ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇದೆಯಲ್ಲ ಅನ್ನೋ ಭಯನ? ಮಾತಾಡಿ. ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆದಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಐ ಸೇ ಓಪನ್ ಯುವರ್ ಮೌತ್. ಶಿವ, ಏನು ವಿಚಾರಣೆನಾ? ಜೀವ ಲೆಕ್ಕಿಸ್ದೆ ನಿಮ್ಮಿಬ್ಬರನ್ನು ಕಾಪಾಡಿದಾನಲ್ಲ, ಅದಕ್ಕೂ ಕೃತಜ್ಞತೆನಾ? ಹೇಳೋ. ಇಂಥ ಒಬ್ಬ ಮಗ ನನ್ ಹೊಟ್ಟೆಲ್ ಹುಟ್ಲಿಲ್ಲ ಅಂತ ನಾನ್ ಕಣ್ಣೀರ್ ಹಾಕ್ತೇ ಇರೋ ದಿನಾನೇ ಇಲ್ಲ. ಯಾವ ಜನ್ಮದ ಪುಣ್ಯನೋ ಎಂಥವನು ನಿಮ್ಗೆ ಅಣ್ಣನಾಗಿ ಸಿಕ್ಕಿದ್ದಾನೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ಜೀವನೇ ಈ ಮನೆಗೆ ಸೋಸಿದ್ದಾನೆ. ಅಂಥವನ್ನ ಒಂದು ಅಪರಾಧಿಯ ಕೂರ್ಸ್ಬಿಟ್ಟು ಪ್ರಶ್ನೆ ಕೇಳ್ತೀಯ? ಏನೋ ತಪ್ಪು ಮಾಡ್ದ? ಏನ್ ತಪ್ಪು ಮಾಡ್ದ ಅವನು? ವಯಸ್ಸಿಗೆ ಬಂದ ಮಗಳ ಮೇಲೆ ಯಾವನಾದ್ರೂ ಕೈ ಹಾಕಿದ್ದಾನಂತ ಗೊತ್ತಾದ್ರೆ ವಯಸ್ಸಾದ ಹೆಂಗ್ಸು ನನಗೆ ಅವನ ಕೊಂದು ಹಾಕ್ಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬರುತ್ತೆ. ಅಂತದ್ರಲ್ಲಿ ನನ್ ಮಗ ಸಿಂಹ ಕಣೋ, ಗಂಡಸು. ಅವನ ಹೊಡೆಯೋದ್ರಲ್ಲಿ ತಪ್ಪೇನಿದೆ? ನೋಡು, ನಿನ್ನೆ ಈ ಪೊಲೀಸ್ ಬುದ್ಧಿನ ಆಚೆ ಇಟ್ಬಿಟ್ಟು ಅವನ್ ತಮ್ಮನಾಗಿ ಈ ಮನೇಲಿ ಇರೋ ಹಾಗಿದ್ರೆ ಇರು, ಇಲ್ದೇ ಇದ್ರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಹೋಗು, ಆಚೆ ಹೋಗು. ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ? ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ? ನೀವ್ ಏನ್ ಮಾಡ್ತಾ ಇದ್ರಿ? ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ ಕೂಡ ಗಂಡು ಗಲಿಯ ಬಿರುಸು ನೋಡು, ದಂಗೆ ಎದ್ದು ತಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು, ರಕ್ತದಲ್ಲಿ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ. ಇವ ಇದ್ದ ಕಡೆಯಲ್ಲೆಲ್ಲ ಘೋರ ಸಿಂಹ ಗರ್ಜನೆ, ಅದು ಯಾರು ಬಂದರು ಕೊನೆಯಾಗದು ಸಿಂಹ ಗರ್ಜನೆ.
ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ, ಜೀವನ ಪೂರ್ತಿ ನಿನ್ನ ಸ್ನೇಹಿತನಾಗಿರ್ತೀನಿ ಅಂತ ಮಾತು ಕೊಟ್ಟು ನಿಷ್ಕಾರುಣವಾಗಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟೋದೆ. ನೀನು ಹೀಗೆ ಮಾಡಬಾರ್ದಾಗಿತ್ತು ಅಮರ್, ಮಾಡಬಾರ್ದಾಗಿತ್ತು. ನಿನ್ನ ಸ್ನೇಹ, ಪ್ರೀತಿ, ಕನಸು, ಆದರ್ಶ, ನೆನಪುಗಳು ನನ್ನ ಹಗಲು ರಾತ್ರಿ ಕಾಡ್ತಾ ಇದೆ. जल्दी करो, निकालो बाहर ये सबको। ये मेरा मुंह क्या देख रहे हो? जल्दी निकालो बाहर इन सबको। नहीं, हम पर रहम खाओ साहब, हमें बेघर करके बर्बाद मत करो। हम लोग यहाँ बरसों से रह रहे हैं, हम गरीबों पे मेहरबानी करो साहब। हम गरीबों की छत मत छीनो जी। इस जमीन को मैंने करोड़ों की लागत से खरीदा है। इस जगह पर मैं 5 स्टार होटल बनाना चाहता हूँ। भगवान के लिए हमारे घरों को मत तोड़ो सेठ जी, हम पर तरस खाओ सेठ जी, हम पर तरस खाओ, हम पर तरस खाओ सेठ जी। कमीनो, हाथ हटा, हाथ हटाओ, वरना हाथ काट के फेंक दूंगा। शुक्रिया साहब। ऐसे क्या हो रहा है? इंस्पेक्टर, ये जमीन मेरी है, इसको मैंने खरीदा है। इन लोगों ने नाजायज कब्जा करके रखा है। आप इन लोगों को हटाने के बजाय मुझे पूछ रहे हैं? मिस्टर, ये जगह किसी की भी हो, लेकिन ये गरीब लोग बरसों से यहाँ रहते हैं। अचानक इन लोगों को हटा दिया तो ये लोग कहाँ जाएंगे? होटल बनाकर मौज मस्ती करने वालों के लिए इन हजारों लोगों को बेघर करके सड़क पे लाना चाहते हो क्या? नहीं, जब तक मैं जिंदा हूं ये कभी नहीं होगा। इंस्पेक्टर, ये डीलिंग किसकी है तुम्हें मालूम नहीं? अंथोनी भाई की। अबे कुत्ता है, ये एरिया किसका है जानते हो? अमर का है। मेरा एरिया में कोई कुत्ता अपना फोन चलाए तो तुम काट के समझे? ಇನ್ಸ್ಪೆಕ್ಟರ್ ಅಮರ್ ಹೋಗ್ತಾರ ಫೋರ್ಸ್ ನೋಡಿದ್ರೆ ಅವ್ನು ನಮ್ಮನ್ನ ಮತ್ತೆ ಕೆಣಕ್ತಾನೆ ಅನ್ಸುತ್ತೆ. ಎಸ್, ಬಾಯಿ ಮುಚ್ಚದೇ ಇರೋರ್ನ ಬಾಯಿ ಮುಚ್ಚಿಸ್ಲೇಬೇಕು. ಯಜ್ವಾ. ಓಕೆ ಸರ್. ಅಮ್ಮ, ಏನಪ್ಪ? ಅಮ್ಮ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಆಯ್ತಪ್ಪ, ಹೋಗ್ಬ. ಅಮರ್, 1 ನಿಮಿಷ, ನಾನು ರಸ್ತೆಲಿ ಹಾಗೆ ಡ್ರಾಪ್ ಮಾಡ್ಬಿಡು. ಶೋರ್. ಅಮ್ಮ ಬರ್ತೀನಮ್ಮ. ಹೋಗ್ ಬನ್ನಿ. ಓಕೆ ಅಮರ್, ಥ್ಯಾಂಕ್ ಯು ವೆರಿ ಮಚ್. ಸಾಯಂಕಾಲ ಮೀಟ್ ಮಾಡೋಣ. ಓಕೆ 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 Bye. ಓಕೆ ಓಕೆ ಬಾಯ್. ಬಾಯ್.
ಬಾಯ್. हटो 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 नाचो चलो इधर आओ चलो चलो। ये खून किसने किया? मैं पूछता हूँ, ये खून किसने किया? मैंने किया, 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 मैंने किया। ಅಮರ್, ನೀನ್ ಆಸೆ ನೆರವೇರಿಸೋ ದಿನಗಳ ಹತ್ರ ಬರ್ತಾ ಇದೆ. ನೀನು ಅಂದ್ಕೊಂಡ ಹಾಗೆ ಈ ಅನ್ಯಾಯ, ಕೊಲೆ, ಸುಲಿಗೆ, ಬಡವರ ರಕ್ತ ಹೀರೋರ್ನ ಸರ್ವನಾಶ ಮಾಡ್ತೀನಿ. ನೀನು ಕೊಟ್ಟ ಮಾತನ್ನ ಉಳಿಸ್ಕೋತೀನಿ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡ್ತೀನಿ. ಇದು ಸತ್ಯ.
एंटोनी साहब ने आपसे बात करना चाहते हैं। होम मिनिस्टर। नमस्कार मंत्री जी। जी, मैं चाहता हूं कि आप जयसीमा के आदमियों को इमीडिएटली अरेस्ट कर ले। दैट्स राइट। अरेस्ट मारतीरा? आपके पास माल पहुंच जाएगा। मेरा बेटा है, रो रहा है। थैंक यू। हेलो सर जयसीमा आपसे मिलना चाहते हैं। कौन, जयसीमा? जी सर। ठीक है, उसे अंदर भेज दो। ठीक है सर। Sit down, please. ನೋ ನೋ, ಥ್ಯಾಂಕ್ ಯು ವೆರಿ ಮಚ್. ನಾನು ಯಾರನ್ನೂ ಕೊಳ್ಳೆ ಹೊಡೆದಿಲ್ಲ, ಯಾರನ್ನೂ ಸುಲಿಗೆ ಮಾಡಿಲ್ಲ, ಯಾವ ಹೆಣ್ಣನ್ನು ರೇಪ್ ಮಾಡಿಲ್ಲ, ಯಾರಿಗೂ ಹಿಂಸೆ ಮಾಡಿಲ್ಲ. ಆದರೆ ಇದನ್ನೆಲ್ಲ ಮಾಡ್ತಾ ಇದ್ದಾನಲ್ಲ ಅಂತೋನೇ, ಅವನಿಂದ ಕಾಪಾಡ್ತಾ ಇದ್ದೀನಿ. ನೀವು ಯೂನಿಫಾರ್ಮ್ ಹಾಕೊಂಡು ಮಾಡಬೇಕಾದ ಕೆಲಸನ ನಾನು ಯೂನಿಫಾರ್ಮ್ ಇಲ್ದೇನೆ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರೋದು ಬಡವರ ಹಣ ಅಲ್ಲ, ಒಳ್ಳೆಯವರ ಹಣ ಅಲ್ಲ, ಕೆಟ್ಟವರ ಹಣ. ಕಾನೂನಿಗೆ ವಿರುದ್ಧವಾಗಿ ಕಳ್ಳತನದಿಂದ ಸಂಪಾದಿಸೋರ ಹತ್ರ ಕಿತ್ಕೊಂಡಿರೋ ಹಣ. See this. ಜಯಸಿಂಹ ಎಜುಕೇಶನ್ ಟ್ರಸ್ಟ್, ಜಯಸಿಂಹ ಹೌಸಿಂಗ್ ಟ್ರಸ್ಟ್, ಜಯಸಿಂಹ ಮ್ಯಾರೇಜ್ ಟ್ರಸ್ಟ್, ಇದೆಲ್ಲ ಜನಗಳಿಗೋಸ್ಕರ ಇರೋದು. ನೀವು ಆಂಟೋನಿ ನೋಡಿ ಭಯ ಪಡ್ತಾ ಇದ್ದೀರಾ, ಅವನ ಸಾಮ್ರಾಜ್ಯ, ಅವನ ರಾಜಕೀಯ ಶಕ್ತಿ ನೋಡಿ ಭಯ ಪಡ್ತಾ ಇದ್ದೀರಾ. ಆದ್ರೆ ನನಗೆ ಯಾವ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ. ಇರೋದೆಲ್ಲ ಒಂದೇ ಭಯ, ದೇವ್ರ ಭಯ. ನಾನು ಇದೇನು ಕೇಳಿ ಕೆಲಸ ಮಾಡೋದಿಲ್ಲ, ಇದೇನು ಕೇಳಿ ಕೆಲಸ ಮಾಡ್ತೀನಿ. ನೀವೇ ತೀರ್ಮಾನ ಮಾಡಿ. ಆಂಟೋನಿನ, ಜಯಸಿಂಹನ, ರಾಮನ, ರಾವಣನ, ನೀವೇ ಡಿಸೈಡ್ ಮಾಡಿ. ಯು ಬೆಟರ್ ಡಿಸೈಡ್. नॉट करनी। जयसीमा के आदमियों को फौरन रिहा करो। गोली चलाकर बोतल तोड़ने से मेरी जमीन खाली नहीं होगी। 2 साल हो चुके हैं, अब तक तुमने मेरी जमीन खाली नहीं करवाई। अब मैं और इंतजार नहीं कर सकता। तुमसे बढ़कर एक और है, मैं उसके पास जाऊंगा। तुम मेरे पैसे मुझे वापस कर दो। रुको सेठ, 1 हफ्ते की मोहलत दो, तुम्हारी जमीन मैं खाली करवा दूंगा। ठीक है, 1 हफ्ते के अंदर अगर तुमने मेरी जमीन खाली नहीं करवाई तो मुझे मेरे पैसे वापस कर देना, समझे? केशवा जी साहब, एक मीटिंग अरेंज करो. ಮುಂಬೈಲಿರೋ ಎಲ್ಲಾ ಡಾನ್ಗಳು ಬರಬೇಕು, ಇನ್ಕ್ಲೂಡಿಂಗ್ ಜಯಸಿಂಹ. अच्छा सर। देखो ಜಯಸಿಂಹ, ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ. ನಾವು ಜಗಳ ಆಡ್ತಿದ್ರೆ ಫಾಯ್ದಾ ಪೊಲೀಸ್ನವ್ರಿಗೆ. ನಾವು ಹೊಡೆದಾಡ್ಕೊಂಡು ಸಾಯ್ಲಿ ಅಂತಾನೆ ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಇನ್ಮೇಲೆ ಆಂಟೋನಿ ಜಯಸಿಂಹ ದುಶ್ಮನ್ ನಹಿ, ದೋಸ್ತ್ ಹೈ, ದೋಸ್ತ್. ನಿನ್ ಬಿಸ್ನೆಸ್ಗೆ ನಾನು ಅಡ್ಡ ಬರಲ್ಲ, ಅದೇ ತರ ನನ್ನ ಬಿಸ್ನೆಸ್ನಲ್ಲಿ ನೀನ್ ತಲೆ ಹಾಕಬಾರ್ದು. ಇದು ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಆಂಟನಿ, ನಾನು ಹೆಸರು ಹಣ ಮಾಡಬೇಕು ಅಂತ ಈ ಜಾಗಕ್ಕೆ ಬರಲಿಲ್ಲ. ನನ್ನ ಸ್ನೇಹಿತನಿಗಾದ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ಈ ಜಾಗಕ್ಕೆ ಬಂದೆ. ಈಗಲೂ ಹೇಳ್ತಾ ಇದ್ದೀನಿ, ನೀ ಸಂಪಾದನೆ ಮಾಡಿದ್ನೆಲ್ಲ ದಾನ ಮಾಡಿ ಅಮರ್ ಸಮಾಧಿ ಮುಂದೆ ತಲೆ ತಗ್ಸಿ ಮಾಫಿ ಕೇಳ್ಕೊಂಡು ಪೊಲೀಸ್ನವ್ರಿಗೆ ಸರೆಂಡರ್ ಆಗು, ಅಥವಾ ಎಲ್ಲಾದ್ರೂ ದೂರ ದೂರ ಹೊರಟೋಗು. ನಾನೇನು ಬಿಟ್ಬಿಡ್ತೀನಿ. ಅದು ಬಿಟ್ಟು ಈ ಆಂಕ್ ಮೆಚ್ಚೋಲಿ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ದೇಖೋ, ನೀವೆಲ್ಲರೂ ಆಂಟೋನಿಗೆ ಹೆದರ್ಕೊಂಡು ಅವನ ಜೊತೆ ಇದ್ದೀರಾ. ನಿಮ್ಮ ಮನಸ್ಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದೀರಾ. ನೀವ್ಯಾರು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಈ ಸಿಂಹದ ಮೇಲೆ ನಂಬಿಕೆ ಇದ್ರೆ ನೀವೆಲ್ಲರೂ ನನ್ನ ಜೊತೆ ಬನ್ನಿ. ಆ ದೇವರು ನಮ್ಮೆಲ್ಲರನ್ನೂ ಕಾಪಾಡ್ತಾನೆ. आप सबको मालूम होना चाहिए, जयसिंह जो बोलेगा वही करेगा जो बोलेगा. ओए, मेरे बात सुनो, ठहरो, रुक जाओ. अरे ओए, मेरा बात सुन. केशवा, केशवा, भाई केशवा, Hey! Get off!
Damn it! ತಾಹತ ಸಿಂಹ ಜಯದ ದಳಪತಿಯ ನೋಡು, ಮುಂಬೈ ಅಧಿಪತಿಯ ನೋಡು, ಹುಟ್ಟದಷ್ಟು ದುಡ್ಡು ನೋಡು, ಲೆಕ್ಕ ಸಿಗದ ಹಡಗು ನೋಡು, ಮುಗಿಲ ಮುಟ್ಟೋ ಕಟ್ಟಡವೆಲ್ಲ ಮುಗಿ ಬೀಳುವ ಪರಿಯ ನೋಡು, ಗರಿಗರಿಯ ನೋಟಿನೊಳಗು ಸಿಂಹದ ಗುರುತು ಇವನೇ ನೋಡಯ್ಯ. ಇವನೆಡೆಯ ರೋಮ ರೋಮವೆಲ್ಲ ಸಿಡಿಲ ಕಿಡಿಗಳು, ಇವನ ಎಲ್ಲ ಗುರಿಯು ಈಡೇರಲು ಎರಡೆ ಕ್ಷಣಗಳು. ಜೈ ಬರ್ಬೇಡ, ಹೊರಟೋಗು ಹೊರಟೋಗು. केशव, क्या कर रहे हो तुम? क्या कर रहे हो केशव? ಆಂಥೋನಿ ಹೆಂಡತಿನ ಕೊಲೆ ಮಾಡಿದ್ದು ಜಯಸಿಂಹನೇ. ಯಾರು? ಜಯಸಿಂಹ. ಹಾ, ಬೇಡ ಬೇಡ ಬೇಡ, ಅವನ್ ಬಿಟ್ಬಿಡು. ನಿನ್ ತಂಗಿಯನ್ನ ಚೆನ್ನಾಗಿ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಒಳ್ಳೆ ಮನೆ ಕೊಟ್ಟು ಅವರ ಮದುವೆ ಮಾಡಬೇಕು ಅಂತಿದ್ದೆ. ಜಾಯ್, ನೀನೇ ಕೆಲಸ ನೆರವೇರಿಸ್ಕೊಡ್ತೀಯ? ಸರಿ ಜಾಯ್, ಆದರೆ ಜಯಸಿಂಹನಾಗಲ್ಲ. ಸಿಂಹ ಬೇಡ, ಈ ಮುಂಬೈ ಬೇಡ. ಆಗ್ಲಮ್ಮ, ಇದೆಲ್ಲ ಬಿಟ್ಟು ನಮ್ಮೂರು ಹೊರಟೋಗ್ಬಿಡು. ಜಾಯ್ ಜಾಯ್, ನನಗೆ ಭಾಷೆ ಕೊಡು. ಜಾಯ್, ಭಾಷೆ ಕೊಡು. ಸತ್ಯವಾಗ್ಲಪ್ಪ, ಸತ್ಯವಾಗಿ ಇವತ್ತಿಗೆ ಸಿಂಹ ಇಲ್ಲಪ್ಪ, ಇಲ್ಲಪ್ಪ.
ಅಲ್ಲ ಸೇಟ್, ಜಯಸಿಂಹ ಅವ್ರ ತಂದೆ ಕಾರ್ಯ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಆಯ್ತು. ಜಯಸಿಂಹ ಬದುಕಿಲ್ಲ. ಜಯಸಿಂಹ ಹಾಗಂತ ಊರ್ನವ್ರಿಗೆಲ್ಲ ಗೊತ್ತಾಗ್ಬೇಕು. ಏರ್ಪಾಡು ಮಾಡು. ಹಾಸ್ಪಿಟಲ್ ಇಂಟೆನ್ಸಿವ್ ಕೇರ್ ನಲ್ಲಿದ್ದ ಇಬ್ರು ದೇವ್ರ ದಯದಿಂದ ಬದುಕ್ಬಿಟ್ರು. ಅಣ್ಣ, ನಮ್ಮ ಮನೆಗೆ ಯಾವಾಗ ಬರ್ತೀರಾ? ಮಧ್ಯರಾತ್ರಿ ನೀನ್ ನೋಡ್ಬೇಕು ಅಂತ ಅನ್ಸಿದ್ರು ಬರ್ತಾ ಇರೋದೇನೆ. ಯೋಗೇಶನ್ ಫೋನ್ ಮಾಡಿದ್ದೀನಿ, ಅವ್ರು ಬಂದು ನಿನ್ ಕರ್ಕೊಂಡು ಹೋಗ್ತಾರೆ. ಸರಿ, ಬರ್ತೀನಿ ಅಣ್ಣ. ದೇವ್ರ ಒಳ್ಳೇದ್ ಮಾಡಿ. ಕೊಡಮ್ಮ ಪಾಪು, ನಿಲ್ ಕೊಡಮ್ಮ. ಹತ್ತು ನೀನು. ಹಲೋ, ಯಾರು? ಅತ್ತೆ, ನಾನು ಯೋಗೇಶ್ ಮಾತಾಡ್ತಾ ಇರೋದು. ಭಾವ ಇಲ್ವಾ? ಇದೇನಪ್ಪ, ಲಕ್ಷ್ಮಿ ಕ್ಷೇಮವಾಗಿ ತಲುಪಿದಾಳ? ಇಲ್ಲ ಅತ್ತೆ, ಭಾವ ಹೇಳಿದ ಬಸ್ಸಲ್ಲಿ ಲಕ್ಷ್ಮಿ ಬರ್ಲಿಲ್ಲ. ಅದಕ್ಕೆ ಫೋನ್ ಮಾಡಿದೆ. ಏನಪ್ಪ ಹೇಳ್ತಾ ಇದೀಯಾ? ಏನಮ್ಮ? ಯೋಗೇಶ್ ಅಂದಪ್ಪ ಫೋನು. ನೀನ್ ಕಳ್ಸಿದ ಬಸ್ಸಲ್ಲಿ ಲಕ್ಷ್ಮಿ ತಲುಪಿಲ್ವಂತೆ. ಬಂದಿಲ್ವಂತ? ಯೋಗೇಶ್ ಬಸ್ನೆಲ್ಲ ಸರಿಯಾಗಿ ನೋಡಿದ್ರ? ಬಸ್ಸಲ್ಲಿ ಬಂದವರಿಂದ ಹಿಡಿದು ಡ್ರೈವರ್ ಕಂಡಕ್ಟರ್ನೆಲ್ಲ ಕೇಳಿದೆ, ಎಲ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀವೇನು ಯೋಚನೆ ಮಾಡ್ಬೇಡಿ, ನಾ ವಿಚಾರಿಸ್ತೀನಿ. ಸರಿ ಭಾವ. ನೀವೇನು ಗಾಬರಿ ಆಗಬೇಡಿ, ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಹಲೋ, ಜಯಸಿಂಹನ್ ಕೊಡು. ಜಯಸಿಂಹನ? ಆ ಹೆಸರಿನವರು ಇಲ್ಲಿ ಯಾರು ಇಲ್ಲ ರೀ. ಹಲೋ, ಜಯಸಿಂಹನ್ ಕೊಡು. ರೀ, ಜಯಸಿಂಹ ಅನ್ನೋರು ಯಾರು ಇಲ್ಲ ಅಂತ ಹೇಳಿಲ್ವಾ? ಇಡ್ರಿ ಫೋನ್ ಕೆಳಗೆ. ಸಿಂಹ, ಜಯ ಸಿಂಹ. ಯಾರದು? ಆಂಟನಿ? ಮಾರ್ಕ್ ಆಂಟನಿ. ಜಯಸಿಂಹ, ನಾ ನಂಜುಂಡ, ಸನ್ ಆಫ್ ಖಾಂಡೇಲ್ಕರ್. ನನ್ನ ಕೋಟೆಗೆ ಬೆಂಕಿ ಇಟ್ಟೆ, ನನ್ನ ವಂಶನ ನಿರ್ವಂಶ ಮಾಡಿದೆ. ನನ್ನ ಜೈಲಿಗೆ ಕಳಿಸಿ ಎಲ್ಲ ಮಾಡಿ ತಾಯಿ ತಂಗಿಯರ ಜೊತೆ ಸುಖ ಆಗಿದೆಯಲ್ಲ, ನೋ, ಹಾಗಿರೋದಕ್ಕೆ ನಾನ್ ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನೆಮ್ಮದಿ ಆಗಿರೋದಕ್ಕೆ ನಾನು ಬಿಡಲ್ಲ. ಯಾದ್ರಕ್ಕೋ ಬೇಡ ಆಂಟನಿ. ಜಯಸಿಂಹ ನಂಜುಂಡ ಆಗೋದಿಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಆದ್ರೆ ಈ ನಂಜುಂಡ ಜಯಸಿಂಹ ಆಗೋದಿಕ್ಕೆ, ನಾನ್ ಜಯಸಿಂಹ ಆದ್ರೆ ನಿನ್ನ ಗತಿ ಏನಾಗತ್ತೆ ಅಂತ ನಿನಗೆ ಗೊತ್ತಲ್ಲ. ಹಾ, ನಿನ್ನ ಜಯಸಿಂಹನಾಗ್ ಮಾಡಿ ಆಮೇಲೆ ಸಿಂಹದ ಬೇಟೆಯಾಡ್ತೀನಿ. ಈ ಸಿಂಹದ ಬೇಟೆ ಆಡೋದಕ್ಕೆ ನಿನಗೆ 100 ಜನ್ಮ ಎತ್ತಿದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಜಯಸಿಂಹ ಮೇಕೆ ಕಟ್ಟಿದ್ದೀನಿ, ಜೊತೆಗೆ ಮೇಕೆ ಮರಿನೂ ಕಟ್ಟಿದ್ದೀನಿ. ಅದು ಮಿಯಾ ಅಂದ್ರೆ ನೀನ್ ಬಂದೇ ಬರ್ತೀಯ. ಅಣ್ಣ, ಅಣ್ಣ, ಇವನ್ ನನ್ನ ಮಗುನ ಬಸ್ಸಿಂದ ಹೇಳ್ಕೊಂಡ್ಬಂದು ಇಲ್ಲೆಲ್ಲೋ ಇಟ್ಟಿದ್ದಾನೆ. ಇವನ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ನೀವ್ ದಯವಿಟ್ಟು ಬೇಗ ಬನ್ನಿ ಅಣ್ಣ, ಬನ್ನಿ ಅಣ್ಣ ನೀವು. ನೀನೇನು ಹೆದರ್ಕೋಬೇಡ ಲಕ್ಷ್ಮಿ, ಧೈರ್ಯವಾಗಿರು. ನಾ ಬರ್ತಾ ಇದ್ದೀನಮ್ಮ, ನಾ ಬರ್ತಾ ಇದ್ದೀನಿ. ನಿನ್ ತಂಗಿ ತುಂಬಾ ಭಯ ಪಡ್ತಿದ್ದಾಳೆ.
ಆಂಟನಿ, ನನ್ನ ತಂಗಿ ಮೈ ಮೇಲಿನ ಸೀರೆಗೆ ಒಂದು ಸುಕ್ಕು ಬಂದ್ರು ನಾನು ನಿನ್ ಜೀವ ಸಹಿತ ಉಳಿಸೋದಿಲ್ಲ. ಏ ಸಿಂಹ, ಸುನೀಲ್ ಭಾಯ್ ಪೊಲೀಸ್ ಆಫೀಸರ್, ಅವನ ಹತ್ರ ಏನಾದ್ರು ಇವನು ಸಿಂಹ, ಜೈ ಸಿಂಹ. ಹಾಗಾದ್ರೆ ಕಾಯ್ತಾ ಇರ್ತೀನಿ. ನಾನು ಬರ್ತಾ ಇದ್ದೀನಿ. ಇನ್ನು ಒಂದು ಹೆಜ್ಜೆ ಮುಂದೆ ಇಟ್ರು ಮನಸ್ಸಿನಲ್ಲಿ ವಿಷ, ಬಾಯಿನಲ್ಲಿ ಪ್ರೀತಿ, ಎಡಗೈನಲ್ಲಿ ಕೊಲೆ, ಬಲಗೈನಲ್ಲಿ ಪೂಜೆ, ಹಿಂದೆ ರಾಕ್ಷಸ, ಮುಂದೆ ದೇವರು. ಒಂದು ಕಾಲದಲ್ಲಿ ಇಡೀ ಬಾಂಬೆ ಅಂಡರ್ವರ್ಲ್ಡ್ ಅಲ್ಲಾಡಿಸಿ ರಕ್ತದ ಹೊಳೆನ ಹಾಸಿದ ಕಿಂಗ್ ಪಿನ್ ಜೈ ಸಿಂಹ ಇಲ್ಲಿ ನಂಜುಂಡ ಅನ್ನೋ ಹೆಸರಿನಲ್ಲಿ ಆಟೋ ಡ್ರೈವರ್. ಸಹನೆಯಲ್ಲಿ ಯೇಸು ಕ್ರಿಸ್ತನ ಬಿಟ್ರೆ ನೀನೇ ಅನ್ನೋ ಹಾಗೆ ಡ್ರಾಮಾ ಮಾಡಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನಂಬಿಸ್ಬಿಟ್ಟೆ. ವಾ, ಏನ್ ಕಲಾಕಾರನ ಯಾರು? ಶೂಟ್ ಮಾಡ್ತೀಯ? ಶೂಟ್ ಮಾಡು. ನಿನ್ನ ಕೈಯಿಂದ ನನ್ನ ಪ್ರಾಣ ಹೋಗ್ಬೇಕು ಅಂತ ಇದ್ರೆ ಅದನ್ನ ತಪ್ಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಶೂಟ್ ಮಾಡು. ಬರ್ಬೇಡ. ಹೋಗ್ಬೇಡ. ಅಮ್ಮ, ಅನ್ನ ಹಾಕಿ ದೇವ್ರಿಗೆ ಮಾತಾಡಿದ್ದು ಅಲ್ದೆ ಅವನ್ ಮೇಲೆ ಗುಂಡ ಹಾರಿಸ್ತೀಯ? ಅಮ್ಮ, ಅವನ್ ದೇವ್ರಲ್ಲಮ್ಮ, ಕೊಲೆಪಾತಕ, ಗ್ಯಾಂಗ್ಸ್ಟರ್, ರೌಡಿ, ಕ್ರಿಮಿನಲ್. ಮುಚ್ಚೋ ಬಾಯಿ. ಇನ್ನೊಂದ್ಸಲಿ ನನ್ ಮಗನ್ ಬಗ್ಗೆ ಏನಾದ್ರು ಮಾತಾಡ್ದೆ ಹುಷಾರ್. ಯಾರೋ ಕೊಲೆಪಾತಕ, ಯಾರೋ ಕ್ರಿಮಿನಲ್. ನೀನು ನಿಮ್ಮಪ್ಪ ಕಣೋ ಕ್ರಿಮಿನಲ್. ಅಮ್ಮ, ಯಾರೋ ನಿಮ್ಮಮ್ಮ? ನೀನು ಯಾರು ಅಂತ ಗೊತ್ತಾ ನಿನಗೆ? ನೀನು ಯಾರ ಮಗ ಅಂತ ಗೊತ್ತಾ ನಿನಗೆ? ಮೇರಾ ಬೇಟಾ ರೋ ರಹಾ ಹೈ. ನಿನ್ ತಾಯಿ ಸತ್ತು ತಂದೆ ಜೈಲಿಗೆ ಹೋದಾಗ ನಿನ್ನನ್ನ ಅನಾಥನಾಗಿ ಮಾಡಬಾರ್ದು ಅಂತ ಎತ್ಕೊಂಡ್ಬಂದು ತನ್ನ ಸ್ವಂತ ತಮ್ಮನ್ಗಿಂತ ಹೆಚ್ಚಾಗಿ ಸಾಕಿದ್ದ ಪುಣ್ಯಾತ್ಮ ಕಣೋ ಆ ಸಿಂಹ. ಕ್ರಿಮಿನಲ್ ಮಗ ಒಬ್ಬ ಕ್ರಿಮಿನಲ್ ಆಗಬಾರ್ದು ಅಂತ ನಿನ್ನನ್ನ ಓದಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ ಮಹಾತ್ಮ ಕಣೋ ಆ ಸಿಂಹ. ತಾನೇ ಕಟ್ಟಿದ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ಮೆರೀತಿದ್ದವನು ತನ್ನ ತಂದೆ ಕೊಟ್ಟು ಒಂದೇ ಒಂದು ಮಾತಿಗೋಸ್ಕರ ನಿಮ್ಮನ್ನೆಲ್ಲ ಒಂದು ನೆಲೆ ಮುಟ್ಟಿಸ್ಬೇಕನ್ನೋ ಹಠಕ್ಕೆ ಹಗಲು ರಾತ್ರಿ ದುಡಿತಿದ್ದಾನೆ. ಇಂಥ ಒಬ್ಬ ಮಗ ನನ್ನ ಹೊಟ್ಟೆಲ್ ಹುಟ್ಲಿಲ್ವಲ್ಲ ಅಂತ ಭೂಮಿಲಿರೋ ಪ್ರತಿ ತಾಯಿ ಅಸೂಯೆ ಪಡೋ ಅಂತ ಮಗ ಕಣೋ ಅವನು. ಅಂಥವನು ಕೋಟಿಗೊಬ್ಬ ಕಣೋ, ಕೋಟಿಗೊಬ್ಬ. ಪ್ರಸಾದ ತಗೊಳ್ಳಿ ಕೃಷ್ಣ. ಬಾಸ್, ಇವಳು ಜೈಸಿಂಹನ ಹೆಂಡತಿ.
ಗರ್ಜನೆ ಕೇಳಿಸ್ತು. ಆಗ್ಲೇ ಅನ್ಕೊಂಡೆ ಸಿಂಹ ಎಲ್ಲ ಮುಗಿಸಿ ಬರ್ತಾ ಇದೆ ಅಂತ. ನೀನ್ ಬಂದ್ಬಿಟ್ಟೆ. ಸುತ್ತ ಬಾಂಬ್ ಬಿಟ್ಟಿದ್ದೀನಿ. ನೀನ್ ಇಟ್ಟಿರೋ ಬಾಂಬೆಲ್ಲ ಯಾರೇ ಆಟೋ ವಾಲೆ, ನೀನ್ ಹಳೆ ಆಟನೆಲ್ಲ ಮರ್ತಿದ್ಯಾ ಅನ್ಕೊಂಡೆ. ಮರ್ತಿಲ್ಲ. ಹೊರಗಿಟ್ಟ ಬಾಂಬ್ನೆಲ್ಲ ಕಿತ್ತಾಕ್ಬಿಟ್ಟೆ. ಇದೇನ್ ಗೊತ್ತಾ? ರಿಮೋಟ್. ದೂಸರಾ ರಿಮೋಟ್. ನೀನ್ ಯಾರನ್ನು ಹುಡುಕ್ತಿದ್ಯೋ ಅವ್ರ ಹತ್ರ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಆದ್ರೆ ಅವರಿರೋ ಜಾಗ ನಿನಗೆ ಗೊತ್ತಿಲ್ಲ. ತಾಕತ್ತಿದ್ರೆ ಬಚಾಯಿಸ್ಕೊ. ಹೋಗು, ನಾನು ಕೇಳ್ಕೊಡು. ನೀನ್ ಆಂಟಿ ನೋಡ್ಕೊ. ಹೋಗು ಹೋಗು. ನಂಜುಂಡ, ಬೇಡ ಬೇಡ. ನೀನು ಹಳೆ ಜೈಸಿಮಲ್ಲ, ನೀನು ಆಟೋ ಡ್ರೈವರ್ ನಂಜುಂಡ. ದಯವಿಟ್ಟು ಕಾನೂನನ್ನ ಕೈ ತಗೋಬೇಡ. ಬಿಟ್ಬಿಡು ಅವನ್ನ, ಬಿಟ್ಬಿಡು.
तू बदल गया लेकिन मैं मार्कंडनी का खून नहीं बदला। ಶಿವ ಇಂಥ ತಂದೆಗೆ ಮಗನಾಗಿರೋದಕ್ಕಿಂತ ನಿಮ್ಮಂತ ಅಣ್ಣನಿಗೆ ತಮ್ಮನಾಗಿರೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಅಣ್ಣ. ನನಗೆ ಕ್ಷಮಿಸ್ತೀರಾ? ಈ ಜಗತ್ನಲ್ಲಿ ನಡೆಯೋ ಒಂದೊಂದು ಘಟನೆನೂ ಒಂದು ಇತಿಹಾಸ. ಒಳ್ಳೇದು ಉಳ್ಕೊಳ್ಳುತ್ತೆ, ಕೆಟ್ಟದ್ದು ನಾಶ ಆಗುತ್ತೆ.